ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಹೊಟ್ಟೆಗೆ ಅಗತ್ಯವಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಂದ ದೇಹಕ್ಕಾಗುವ ಅನುಕೂಲಗಳು ಹಾಗೂ ಆ ಬ್ಯಾಕ್ಟೀರಿಯಾಗಳ ಸಂರಕ್ಷಣೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಅಭಿಷೇಕ್ ಎಸ್ವೈ. ಇವರೊಂದಿಗೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಭಿಷೇಕ್ ಎಸ್ವೈ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು, ಎಷ್ಟೇ ವಯಸ್ಸಾದವ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು ಜನಸಾಮಾನ್ಯರ ಭಾಷೆನಲ್ಲಿ. ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನ್ ತೊಂದರೆ ಆದ್ರೂ ಗ್ಯಾಸ್ಟ್ರಿಕ್ ಇರ್ಬೋದು ಅಂತೀವಿ. ಏನದು ಹಂಗಂದ್ರೆ ಗ್ಯಾಸ್ಟ್ರಿಕ್ ಅಂದ್ರೆ ಅದು ಭಾಷೆ ಸರಿನಾ ಅದು ಕರೆಯೋದು? ಹಾಗೆ ಕೆಲವೊಂದು ಟೈಮಲ್ಲಿ ಗ್ಯಾಸ್ಟ್ರಿಕ್ ಅಂತ ಕಾಮನ್ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರೂ ಗ್ಯಾಸ್ಟ್ರಿಕ್ ಅಂತ ಬರ್ತಾರೆ. ಗ್ಯಾಸ್ಟ್ರಿಕ್ ಅಂದ್ರೆ ಏನ್ ಸಮಸ್ಯೆ ಅಂತ ಪೇಷಂಟ್ ನ ಕೇಳ್ತೀವಿ. ಕೆಲವೊಬ್ಬರಿಗೆ ಎದೆ ಉರಿ ಬರೋದು ಗ್ಯಾಸ್ಟ್ರಿಕ್ ಆಗುತ್ತೆ, ಕೆಲವರಿಗೆ ಹೊಟ್ಟೆಲ್ ಉರಿ ಬಂದ್ರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಕೆಲವರಿಗೆ ಏನು ಸಂಕಟ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ಅದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಅನ್ನೋದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಲೇಮನ್ ಟರ್ಮ್ ಅಲ್ಲಿ. ಸೊ ಅವ್ರಿಗೆ ಏನು ಸಮಸ್ಯೆ ಆಗ್ತಿದೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ಉಬ್ರ ಆಗ್ಬೋದು, ಎದೆ ಉರಿ ಆಗ್ಬೋದು, ಹೊಟ್ಟೆ ಉರಿ ಆಗ್ಬೋದು, ವೆರೈಟಿ ಆಫ್ ಸಿಂಪ್ಟಮ್ಸ್ ಇಂದ ಪೇಷಂಟ್ ಪ್ರೆಸೆಂಟ್ ಮಾಡ್ತಾರೆ. ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬಿತು ಅಂತ ಹೇಳ್ಸುತ್ತೆ, ಗ್ಯಾಸ್ ಮೇಲ್ಗಡೆ ಬರ್ತಿದೆ ಅಂತ ಹೇಳ್ತಾರೆ, ಗ್ಯಾಸ್ ಗೆಲ್ಚಿಂಗ್ ಅಂದ್ರೆ ಗಾಳಿ ಮೇಲ್ಗಡೆ ಗ್ಯಾಸ್ ಎಲ್ಲ ಮೇಲ್ಗಡೆ ಬರ್ತಿದೆ ಅಂತ ಹೇಳ್ತಾರೆ, ತೇಗ್ ತರ ಬರ್ತಾ ಇರುತ್ತೆ. ಇವೆಲ್ಲ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸೇ ಬರುತ್ತೆ. ಇದನ್ನ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಡಿಸ್ಪೆಪ್ಸಿಯಾ ಅಂತ ಕರಿತೀವಿ. ಡಿಸ್ಪೆಪ್ಸಿಯಾ ಅಂದ್ರೆ ಯಾವುದು ಎಪಿಗ್ಯಾಸ್ಟ್ರಿಕ್, ಕೆಲವೊಬ್ಬರಿಗೆ ಪೇನ್ ಪ್ರಿಡಾಮಿನೆಂಟ್ ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಹೊಟ್ಟೆಲಿ ನೋವು ಬರುತ್ತಲ್ಲ ಅದೇ ಪ್ರಿಡಾಮಿನೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ಉಬ್ರ ಆಗುತ್ತೆ, ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬುತ್ತೆ, ಹೊಟ್ಟೆಲಿ ಗ್ಯಾಸ್ ತುಂಬಿಕೊಂಡಿದೆ, ತೇಗ್ ಬರ್ತಾ ಇರುತ್ತೆ ಅವಾಗ ಊಟ ಮಾಡಿದ ತಕ್ಷಣ. ಇದೆಲ್ಲ ಡಿಸ್ಪೆಪ್ಸಿಯಾಗೆ ಬರುತ್ತೆ. ಈಗ ಆಸಿಡ್ ರಿಫ್ಲಕ್ಸ್ ಅಂತೆಲ್ಲ ಹೇಳ್ತಿರಲ್ಲ, ಏನ್ ಹಂಗಂದ್ರೆ? ಅದು ನಾರ್ಮಲಿ ಆಸಿಡ್ ಸ್ಟಮಕಲ್ಲಿ ಸೆಕ್ರೆಟ್ ಆಗುತ್ತೆ, ಅದು ಅನ್ನನಾಳಕ್ಕೆ ಬರಲ್ಲ ಯೂಶಲಿ. ಅದು ಸ್ವಲ್ಪ ಬರುತ್ತೆ, ಅದು ತುಂಬಾ ಏನು ಅಬ್ನಾರ್ಮಲ್ ಕಾಸ್ ಮಾಡಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ, ಆಸಿಡ್ ಹೊಟ್ಟೆಲ್ ಸೆಕ್ರೆಟ್ ಆಗಿದ್ದು ಸ್ಪಿಂಕ್ಟರ್ ಲೂಸ್ ಇದ್ದಾಗ ಮೇಲ್ಗಡೆ ಬಂದಾಗ ಅದು ಎದೆ ಉರಿ ಬರೋ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದನ್ನ GERD ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮ್ ಅಲ್ಲಿ. ಸೊ ಕೆಲವೊಬ್ಬರಿಗೆ GERD ಆಗಿ ಅನ್ನನಾಳದಲ್ಲಿ ಅಲ್ಸರ್ಸ್ ಆಗಿರುತ್ತೆ, ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಬೇರೆ ಕ್ಯಾನ್ಸರ್ ತರ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅನ್ನನಾಳ ಚಿಕ್ಕದಾಗೋದು, ಅಂದ್ರೆ ಊಟ ಸೇರಲ್ಲ, ಅಂದ್ರೆ ಊಟ ಹೋಗಲ್ಲ, ಅವಾಗ ಪದೇ ನುಂಗೋದಕ್ಕೆ ತೊಂದರೆ ಆಗ್ಬೋದು, ಇಲ್ಲ ಪದೇ ವಾಮಿಟ್ ತರ ಬರ್ಬೋದು, ಆ ತರನು ಬರ್ತಾರೆ. ಇನ್ನೊಂದು ಹೇಳ್ತಿರಲ್ಲ, ಈಗ ಎಲ್ಲ ಹೆಂಗೆ ಅಭ್ಯಾಸ ಆಗಿದಾವಂದ್ರೆ ಎಲ್ಲಾ ಮಾಧ್ಯಮಗಳಲ್ಲೂ ಅವವೇ ಅವಾಗ ಕೇಳ್ತಾ ಇರ್ತೀವಿ IBS ಅಂತ ಒಂದು. ಅದೇನು ಸರ್? ಈಗ IBS ಅನ್ನೋದು ಅದೇನು ಆರ್ಗ್ಯಾನಿಕ್ ಡಿಸೀಸ್ ಇಲ್ಲ, ಅದು ನಮ್ಮ ಕರಳೋದು ಮತ್ತೆ ಬ್ರೈನ್ಗೂ ದೇರ್ ಇಸ್ ಅ ಕನೆಕ್ಷನ್. ಅದನ್ನ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕರಳುನ ಕೂಡ ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ. ನಮ್ಮ ಕರಳಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಇರ್ತವೆ. ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗಿದೆ, ಚೇಂಜಸ್ ಆಗಿದೆ. ನಮ್ಮ ತಾತ ಅಜ್ಜಿಲಿ ಏನೇನಿತ್ತು, ತುಂಬ ಗುಡ್ ಬ್ಯಾಕ್ಟೀರಿಯಾಸ್ಗಳಿತ್ತು, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಇತ್ತು. ಡ್ಯೂ ಟು ವೆಸ್ಟರ್ನೈಸೇಷನ್, ಲೈಫ್ ಸ್ಟೈಲ್ ಚೇಂಜಸ್, ಫುಡ್ ಚೇಂಜಸ್ ಆಗಿರೋದು, ಜಾಸ್ತಿ ಫ್ರೈಡ್ ಐಟಮ್ಸ್ ತಿಂತಾ ಇದ್ದೀವಿ, ಜಾಸ್ತಿ ನಾನ್ ವೆಜ್ ಫುಡ್ ತಿಂತಾ ಇದ್ದೀವಿ. ಸೊ ಈ ಥರ ಇದ್ದಾಗ ನಮ್ಮ ಬಾಡಿಲಿ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ ಕರಳಲ್ಲಿ, ಇಟ್ ವಿಲ್ ಆಲ್ಮೋಸ್ಟ್ 14 ಟ್ರಿಲಿಯನ್ಸ್ ಬ್ಯಾಕ್ಟೀರಿಯಾಸ್ ಇರ್ತವೆ. ಅಂದರೆ ಒಂದ್ರ ಪಕ್ಕ 14 0 ಹಾಕಬೇಕು, ಅಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ ನಮ್ಮ ಬಾಡಿಲಿ. ಅದು ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದು ವೆರೈಟಿ ಥರ ಇರುತ್ತೆ, ಡೈವರ್ಸಿಫೈಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಬರ್ತಾ ಏನಾಗ್ತಿದೆ ಅಂದರೆ ಡೈವರ್ಸಿಫಿಕೇಶನ್ ಕಡಿಮೆ ಆಗ್ತಿದೆ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗ್ತಿದೆ, ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಿದೆ. ಸೊ ಹಂಗಾದಾಗ ನಮ್ಮ ಕರಳಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಆಗ್ಬೋದು, ಫುಡ್ ಡೈಜೆಷನ್ ಆಗಲ್ಲ ಕರೆಕ್ಟಾಗಿ. ಸೊ ಹಿಂಗಾದಾಗ ಅದು ಅಬ್ಡಾಮಿನಲ್ ಸಿಂಪ್ಟಮ್ಸ್, ಅಂದ್ರೆ ಹೊಟ್ಟೆ ಉಬ್ರ ಆಗ್ಬೋದು, ವಾಂತಿ ಆಗ್ಬೋದು, ಬೇದಿ ಆಗ್ಬೋದು, ಮೋಷನ್ನೇ ಆಗದೆ ಇರೋದು, ಕಾನ್ಸ್ಟಿಪೇಷನ್ ಆಗ್ಬೋದು. ಒಬ್ಬೊಬ್ರು ಒಂದೊಂಥರ ಪ್ರೆಸೆಂಟ್ ಮಾಡ್ತಾರೆ. ಸೊ ಆರ್ಗ್ಯಾನಿಕಲಿ ನಮ್ಗೇನು ಸಿಗ್ತಿಲ್ಲ,
ಸೊ ಡ್ಯೂ ಟು ಫುಡ್ ಚೇಂಜಸ್ಸು ನಮ್ಮ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗಿದ್ದರಿಂದ ಅವ್ರಿಗೆ ಈ ಥರ ಸಿಂಪ್ಟಮ್ಸ್ ಬರ್ತಿರೋದನ್ನ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪಾರ್ಟ್ ಆಫ್ ಗಟ್ ಬ್ರೈನ್ ಡಿಸಾರ್ಡರ್, ಗಟ್ ಇಂಟೆಸ್ಟೈನಲ್ ಬ್ರೈನ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಅದನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ಲೈಫ್ ಸ್ಟೈಲೇ ಚೇಂಜ್ ಮಾಡಬೇಕಾಗುತ್ತೆ. ಕೆಲವೊಂದು ಮೆಡಿಕೇಶನ್ಸ್ ಇದೆ ಸಿಂಪ್ಟಮ್ಯಾಟಿಕಲಿ ಬೆಟರ್ ಮಾಡೋದಕ್ಕೆ. ಮೇನ್ ಟ್ರೀಟ್ಮೆಂಟ್ ಇಸ್ ಚೇಂಜ್ ಇನ್ ದ ಫುಡ್ ಹ್ಯಾಬಿಟ್ಸ್. ಸರ್, ಇನ್ನೊಂದು ನೀವು ಹೇಳಿದ್ರಿ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ. ಬ್ಯಾಡ್ ಬ್ಯಾಕ್ಟೀರಿಯಾ ಹೆಂಗೆ ಬರುತ್ತೆ? ಡ್ಯೂ ಟು ಚೇಂಜ್ ಇನ್ ದ ಫುಡ್ ಹ್ಯಾಬಿಟ್ಸ್. ಅಂದರೆ ಈಗ ಎರಡು ನಮ್ಮ ಹೊಟ್ಟೆಲಿ ಇರ್ತಾವ? ಎರಡೂ ಇರುತ್ತೆ, ಬಟ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಮೌಂಟ್ ಕಡಿಮೆ ಇರುತ್ತೆ. ನಮಗೆ ಗುಡ್ ಬ್ಯಾಕ್ಟೀರಿಯಾಸ್ ಹೆಂಗೆ ಸರ್ವೈವ್ ಆಗುತ್ತೆ ಅಂದರೆ ನಾವು ಕೊಡೋ ಫುಡ್ಡಿಂದ ಸರ್ವೈವ್ ಆಗಬೇಕು. ಅವ್ರಿಗೆ ಯಾವ್ದು ಫುಡ್ ಬೇಕು ಅಂತ ಹೇಳಿದ್ರೆ ತುಂಬ ಫೈಬರ್ ಐಟಮ್ಸ್ ಇರುವಂಥ ಫುಡ್ ತಿಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗುತ್ತೆ. ಪ್ರೋಬಯೋಟಿಕ್ಸ್, ಮೊಸರು, ಮಜ್ಜಿಗೆ, ಫರ್ಮೆಂಟೆಡ್ ಫುಡ್ಸ್, ಇಡ್ಲಿ, ದೋಸೆ, ಆ ಥರ ಫುಡ್ಗಳು ತಿಂದರೆ ದೇ ಲವ್ ಇಟ್. ಗುಡ್ ಬ್ಯಾಕ್ಟೀರಿಯಾಸ್ ಚೆನ್ನಾಗಿ ಫುಡ್ ಡೈಜೆಷನ್ ಮಾಡೋದಕ್ಕೆ ನಮ್ಮ ಇಂಟೆಸ್ಟೈನ್ ಹೆಲ್ಪ್ ಮಾಡುತ್ತೆ, ಒಳ್ಳೆ ನ್ಯೂಟ್ರಿಯೆಂಟ್ನ ಅಬ್ಸರ್ವ್ ಮಾಡೋದಕ್ಕೆ. ತುಂಬ ಈಗ ನಾನ್ ವೆಜ್ ಪದೇ ಪದೇ ತಿನ್ನೋದು, ತುಂಬ ಫ್ರೈ ಐಟಮ್ಸ್ ತಿನ್ನೋದು, ಪ್ಯಾಕೆಟ್ ಫುಡ್ಸ್ ತಿನ್ನೋದು, ಈಗ ತುಂಬ ಫ್ರೈಡ್ ಚಿಕನ್ಸ್ ಮತ್ತೆ ಬರ್ಗರು, ಪಿಜ್ಜಾ ಎಲ್ಲ ತಿನ್ನೋದ್ರಿಂದ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗುತ್ತೆ. ಗುಡ್ ಬ್ಯಾಕ್ಟೀರಿಯಾಸ್ಗೆ ಅದು ಫುಡ್ ಅಲ್ಲವೇ ಅಲ್ಲ. ಈಗ ಮನೇಲಿ ಮಾಡಿರೋ ನಾನ್ ವೆಜ್ ಇಂದಾನು ಬ್ಯಾಡ್ ಬ್ಯಾಕ್ಟೀರಿಯಾ ಆಗುತ್ತಾ? ಏನಾಗುತ್ತೆ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ, ಯಾವಾಗಲೂ ಒಂದು ವಾರಕ್ಕೆ 20 ದಿನಕ್ಕೆ ನಾನ್ ವೆಜ್, ತಿಂಗಳಿಗೆ ಒಂದು 15 ದಿನಕ್ಕೆ ಆ ಥರ ಮಾಡ್ತಿದ್ರು. ದಟ್ ವಿಲ್ ಬಿ ದ ರೈಟ್ ಪ್ರಪೋರ್ಷನ್ ಅಂತ ಅನ್ಸುತ್ತೆ. ನೀವು ಆಲ್ಟರ್ನೇಟಿವ್ ಡೇ ನಾನ್ ವೆಜ್ ತಿಂತೀವಿ, ಡೈಲಿ ನಾನ್ ವೆಜ್ ತಿಂತೀನಿ ಅಂದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ನಿಮ್ಮ ಗಟ್ ಬ್ಯಾಕ್ಟೀರಿಯಾಸ್ ಇದು ಇಷ್ಟಪಡಲ್ಲ. ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಇನ್ಕ್ರೀಸ್ ಆಗುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮನೇಲಿ ಮಾಡಿರೋಂಥದ್ದು ಅಂದರೆ ಒಕೇಶನಲ್ಲಿ ತಿನ್ಬೋದು, ಯಾಕೆಂದರೆ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಅಂತ ನಾವು ತಿನ್ಬೇಕಾಗುತ್ತೆ. ಅದನ್ನು ಕೂಡ ತುಂಬ ಫ್ರೈಡ್ ಐಟಮ್ಸ್ ಮಾಡಂಗಿಲ್ಲ. ಮತ್ತೆ ಈ ನಾಟಿ ಕೋಳಿ ತಿಂದರೆ ಬೆಟರ್ ಇರುತ್ತೆ. ಈಗ ಪೌಲ್ಟ್ರಿಯಲ್ಲಿ ಇರೋ ಚಿಕನ್ಸ್ ಎಲ್ಲ ಹೆಂಗಾಗಿರುತ್ತೆ ಅಂದರೆ ಆಂಟಿಬಯೋಟಿಕ್ಸ್ ಕೊಡ್ತಾ ಇರ್ತಾರೆ, ಕೊಲೆಸ್ಟ್ರಿನ್ ಮತ್ತು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಒಂದೇ ಕೇಜಲ್ಲಿ ಕೂಡ ಹಾಕಿರ್ತಾರೆ, ಆ ಕೇಜಲ್ಲಿ ಇದ್ದು ಅವ್ರಿಗೂ ತುಂಬ ಅದ್ರ ಫ್ಯಾಟ್ ಎಲ್ಲ ಇರುತ್ತೆ. ಸೊ ಇಟ್ ವಿಲ್ ಬಿ ಮೋರ್ ಫ್ಯಾಟ್ ಇರುತ್ತೆ. ಸೊ ದಟ್ ವಿಲ್ ಅಗೇನ್ ಲೀಡ್ ಟು ಸಮ್ ಅದರ್ ಡಿಸೀಸಸ್. ಹಾಗೆಲ್ಲ ಆಗುತ್ತೆ. ಸರ್, ಈಗ ಗಟ್ ಮತ್ತೆ ಬ್ರೈನ್ ಕನೆಕ್ಷನ್ ಹೇಳ್ತಾ ಇದ್ರಿ. ಹೊಟ್ಟೆಲಾಗುವ ತೊಂದರೆಗಳು ಮೆದುಳಲ್ಲಿ ಏನೇನು ಬದಲಾವಣೆಗಳನ್ನು ತರುತ್ತೆ? ಇದು ಒಂಥರ ವಿಷಿಯಸ್ ಸೈಕಲ್ ಅಂದರೆ ನಮ್ಮ ಬ್ರೈನಲ್ಲಿ ಏನೇ ತೊಂದರೆ ಆದ್ರೂ ಗಟ್ಟಿಗೆ ಎಫೆಕ್ಟ್ ಮಾಡುತ್ತೆ, ನಮ್ಮ ಗಟ್ಟಲ್ಲಿ ಏನೇ ತೊಂದರೆ ಆದರೂ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಇಟ್ ಈಸ್ ಇಂಟರ್ಲಿಂಕ್ಡ್. ಜಾಸ್ತಿ ತಿಂದಾಗ, ತುಂಬ ಬ್ಯಾಡ್ ಫುಡ್ಸ್ಗಳು ತಿಂದಾಗ, ತುಂಬ ಫ್ರೈಡ್ ಐಟಮ್ಸ್ಗಳು, ನಾನ್ ವೆಜ್ ಫುಡ್ಗಳು, ಬರ್ಗರ್ ಆ ಥರ ತಿಂತಾ ಇದ್ದವ್ರಿಗೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆದಾಗ ದೇ ವಿಲ್ ಪ್ರೊಡ್ಯೂಸ್ ಸಮ್ ಕೆಮಿಕಲ್ಸ್, ಹಾರ್ಮೋನ್ಸ್ಗಳು. ಸೊ ದಟ್ ವಿಲ್ ಕಾಸ್ ಕೆಲವೊಬ್ರಿಗೆ ಆಂಗ್ಸೈಟಿ ಆಗ್ಬೋದು, ಕೆಲವೊಬ್ರಿಗೆ ಡಿಪ್ರೆಷನ್ ಆಗ್ಬೋದು, ಕೆಲವೊಬ್ರಿಗೆ ಸ್ಲೀಪ್ ಡಿಸಾರ್ಡರ್ಸ್ ಕಾಸ್ ಮಾಡ್ಬೋದು, ಕೆಲವೊಬ್ರಿಗೆ ಈಗೆಲ್ಲ ಡಿಸೀಸಸ್ ಎಲ್ಲ ಇಟ್ ಈಸ್ ಲಿಂಕ್ಡ್ ಟು ಗಟ್ ಬ್ರೈನ್. ಯಾವುದೇ ಡಿಸೀಸ್ ಬಂದರು, ಈಗ ಆಲ್ಝೀಮರ್ಸ್ ಇರಲಿ, ಡಿಮೆನ್ಷಿಯಾ ಇರಲಿ, ಇಟ್ ಈಸ್ ಆಲ್ ಲಿಂಕ್ ಟು ಯುವರ್ ಗಟ್ ಹೆಲ್ತ್, ಗಟ್ ಬ್ಯಾಕ್ಟೀರಿಯಾ. ಸೊ ಈಗೆಲ್ಲ ಎಕ್ಸ್ಪೆರಿಮೆಂಟ್ ಏನು ಮಾಡ್ತಿದ್ದಾರೆ ಅಂದರೆ ಯಾವ ಬ್ಯಾಕ್ಟೀರಿಯಾಯಿಂದ ಯಾವುದಕ್ಕೆ ಲಿಂಕ್ ಆಗಿದೆ ಅಂತ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಸೊ ಈಗ ಏನೇ ಡಿಸೀಸ್ ಇದ್ದರೂ ಇಟ್ ಈಸ್ ಲಿಂಕ್ ಟು ಯುವರ್ ಗಟ್. ಸೊ ಈಗ ಬ್ರೈನಲ್ಲಿ ತುಂಬ ಕೆಲವೊಬ್ರಿಗೆ ಆಂಗ್ಸೈಟಿ, ಡಿಪ್ರೆಷನ್ ಇದ್ರೂ ಜಾಸ್ತಿ ತಿಂತಾರೆ, ಕೆಲವೊಬ್ರು ತಿನ್ನಲ್ಲ. ಒಬ್ಬೊಬ್ರು ಒಂದೊಂಥರ ರೆಸ್ಪಾಂಡ್ ಮಾಡ್ತಾರೆ. ಕೆಲವೊಬ್ರು ಡಿಪ್ರೆಷನ್ ಇದ್ದವರು ಜಾಸ್ತಿ ತಿಂತ ಡ್ಯಾಮೇಜ್ ದ ಗಟ್. ಕೆಲವೊಬ್ರು ಏನೂ ತಿನ್ನೋದೇ ಇಲ್ಲ, ಆವಾಗ ಮಾಲ್ ನ್ಯೂಟ್ರಿಷನ್ ಕಾಸ್ ಆಗುತ್ತೆ. ಎರಡೂ ಪಾಸಿಬಿಲಿಟೀಸ್ ಇರುತ್ತೆ. ನಿಮ್ಮ ಬ್ರೈನ್ ಇಂಪ್ರೂವ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡೂ ಮೆಡಿಟೇಷನ್, ಯೋಗ, ಆ ಥರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಟು ಇನ್ಕ್ರೀಸ್ ಯುವರ್ ಗಟ್ ಬ್ಯಾಕ್ಟೀರಿಯಾಸ್ ಯು ಹ್ಯಾವ್ ಟು ಈಟ್ ಗುಡ್ ಪ್ರಾಡಕ್ಟ್ಸ್. ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮೈಂಡ್ನು ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ಗಟ್ನು ಚೆನ್ನಾಗಿ ಇಟ್ಕೋಬೇಕು. ಅದೆರಡು ಚೆನ್ನಾಗಿದ್ರೆ ಉಳಿದಿದ್ದೆಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಯಾವುದೇ ಡಿಸೀಸ್ ಆಗಿಲ್ಲ, ಶುಗರ್ ಇರಲಿ, ರೊಮ್ಯಾಟೈಡ್ ಆರ್ಥರೈಟಿಸ್ ಇರಲಿ, ಆಟೋಇಮ್ಯೂನ್ ಡಿಸೀಸ್ ಇರಲಿ, ಎಲ್ಲ ಹೇಳ್ತಿರೋದು ಏನು ಅಂದರೆ ಇಟ್ ಈಸ್ ಲಿಂಕ್ ಟು ಯುವರ್ ಗಟ್. ಮುಂಚೆ ಎಲ್ಲ ಈ ಥರ ಕಾಯಿಲೆಗಳು ಇರಲಿಲ್ಲ. ಒಂದು 15 to 20 years ಅವಾಗೆಲ್ಲ ಇನ್ಫೆಕ್ಷನ್ಸ್ ಈಸ್ ದ ಮೋಸ್ಟ್ ಪ್ರಿಡಾಮಿನೆಂಟ್ ಕಾಸ್ ಫಾರ್ ಡೆತ್. ಈಗೆಲ್ಲ ಏನಾಗಿದೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಶುಗರ್ ಚಿಕ್ಕ ವಯಸ್ಸಲ್ಲೇ ಶುಗರ್ ಬಂತು ಅಂತ ಹೇಳ್ತಾರೆ, ಕ್ಯಾನ್ಸರ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಆಲ್ಝೀಮರ್ಸ್ ಅಂತಾರೆ, ಡಿಮೆನ್ಷಿಯಾ, ಇದೆಲ್ಲ ಪಾರ್ಕಿನ್ಸನ್ ಡಿಸೀಸ್ ಯಂಗ್ ಏಜಲ್ಲೇ ಬರ್ತಾ ಇದೆ. ಸೊ ಇಟ್ ಈಸ್ ಆಲ್ ರಿಲೇಟೆಡ್ ಟು ಗಟ್. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಮನುಷ್ಯ ಬದುಕಿರೋದೇ ಹೊಟ್ಟೆ ಮೇಲೆ ಮತ್ತೆ ಅನ್ನದ ಮೇಲೆ ಅಲ್ವಾ? ಹಾಗಾಗಿ ನೀವು ತಜ್ಞರಾಗಿ ಹೇಳ್ತಿರೋದು ಬಹಳ, ಅಂದರೆ ಕೇಳ್ತಾ ಇರೋಂಥ ಜನ ನಿಮ್ಮ ಮಾತನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಬೇರೆ ಯಾರು ಹೇಳಿದರೆ, ಮನೇಲಿ ಹಿರಿಯರು ಅದನ್ನು ತಿನ್ನಬೇಡ ಅಂತ ಹೇಳಿದರೆ ಮಕ್ಕಳು ಕೇಳೋದೇ ಇಲ್ಲ ಅಲ್ವಾ? ಡಾಕ್ಟ್ರು ಹೇಳಿದರೆ ಕೇಳ್ತಾರೆ. ಹಾಗಾಗಿ ಸರ್, ಈಗ ಯಾರನ್ನೇ ಟೆಸ್ಟ್ ಮಾಡಿಸಿದ್ರು ಒಂದು ವಿಟಮಿನ್ B12 ಕೊರತೆ ಅಂತಾರೆ, ಇಲ್ಲ ಅಂದರೆ D ಕೊರತೆ ಅಂತ ಹೇಳ್ತಾರೆ. ಅದಕ್ಕೂ ಹೊಟ್ಟೆಗೂ ಏನಾದ್ರು ಸಂಬಂಧ ಇದೆಯಾ? ಈಗ ಗಟ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಅದು ಓನ್ಲಿ ಅವ್ರಿಗೆ ಮಾತ್ರ ಫುಡ್ ತಗೊಳಕ್ಕೆ ಹೆಲ್ಪ್ ಮಾಡಲ್ಲ.
ನಾವು ಊಟ ಮಾಡಿರೋ ಫುಡ್ಡಲ್ಲಿ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ನೀವೇನು ವೈಟಮಿನ್ B12 ಡಿಫಿಷಿಯನ್ಸಿ, ವೈಟಮಿನ್ D ಡಿಫಿಷಿಯನ್ಸಿ ಅಂತ ಹೇಳ್ತಾ ಇದ್ದೀರೋ ಅಂದರೆ ಹೊಟ್ಟೆಲಿ ಅಬ್ಸಾರ್ಬ್ ಆಗ್ತಿಲ್ಲ ಅಂತ. ಅದಕ್ಕೆ ಮೂಲ ಕಾರಣನೇ ನಮ್ಮ ಗಟ್ ಬ್ಯಾಕ್ಟೀರಿಯಾಸ್. ಅದು ಒಂದು ಕಾರಣ ಇರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಲ್ಲರೂ ಮುಂಚೆ ಎಲ್ಲ ಏನು ಮಾಡ್ತಿದ್ರು, ವೈಟಮಿನ್ B12 ಕಡಿಮೆ ಬಂತ ವೈಟಮಿನ್ B12 ಇಂಜೆಕ್ಷನ್ಸ್ ಕೊಡಿ, ವೈಟಮಿನ್ D ಕಡಿಮೆ ಬಂತ ವೈಟಮಿನ್ D. ಅದಲ್ಲ, ಅದು ಇಟ್ಸ್ ಅ ಸಿಂಪ್ಟಮ್ಯಾಟಿಕ್ ರಿಲೀಫ್ ಥರ ಏನೋ ಸ್ವಲ್ಪ ಬೆಟರ್ ಆಗ್ಬೋದು. ಬಟ್ ಮೇನ್ ಟ್ರೀಟ್ಮೆಂಟ್ ಗುಡ್ ಬ್ಯಾಕ್ಟೀರಿಯಾಸ್ನ ಇನ್ಕ್ರೀಸ್ ಮಾಡಬೇಕು. ಸರ್, ಈಗ ಮನೆಯಲ್ಲಿ ಈಗ ಕಾರ್ಯಕ್ರಮ ಸುಮಾರು ಜನ ಕೇಳ್ತಾ ಇದ್ದಾರೆ, ಮನೆಯಲ್ಲಿ ನಮ್ಮ ಹೊಟ್ಟೆಗೆ ಬೇಕಾಗಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವಂತಹ ಆಹಾರ ಪದ್ಧತಿ ಹೇಗಿರಬೇಕು? ಒಂದು, ನೀವು ತುಂಬಾ ತೊಂದರೆ ಆದಾಗ ಟ್ರೀಟ್ಮೆಂಟ್ ಅಂತೂ ಕೊಡ್ತೀರಾ. ಟ್ರೀಟ್ಮೆಂಟ್ ಆದ್ಮೇಲೆ ಈಗ ಜೀವನ ಪೂರ್ತಿ ಮಾತ್ರೆನೇ ತಗೊಳಕ್ಕಾಗಲ್ವಲ್ಲ ಸರ್? ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಪ್ರೋಬಯೋಟಿಕ್ಸ್ ಅಂದರೆ ನಮ್ಮ ಗುಡ್ ಬ್ಯಾಕ್ಟೀರಿಯಾಸ್ಗಳಿಗೆ ಇನ್ಕ್ರೀಸ್ ಮಾಡುವಂಥದ್ದು. ಅದು ಮೊಸರಾಗಿರಲಿ, ಮಜ್ಜಿಗೆ ಆಗಿರಲಿ, ತುಂಬ ಫರ್ಮೆಂಟೆಡ್ ಫುಡ್ಸ್ ಲೈಕ್ ಇಡ್ಲಿ, ದೋಸೆ, ಆ ಥರ ಫುಡ್ಸ್ಗಳು ತಿನ್ನೋದ್ರಿಂದ, ತುಂಬ ಫೈಬರ್ ಐಟಮ್ಸು, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ನೀವೇನು ಅನ್ನ ತಿಂತೀರೋ ಅದಕ್ಕಿಂತ ಜಾಸ್ತಿ ಸೊಪ್ಪು ತರಕಾರಿ ತಿಂದಾಗ ನಿಮ್ಮ ಗಟ್ ಬ್ಯಾಕ್ಟೀರಿಯಾ ದೇ ಲವ್ ಇಟ್. ಸೊ ಆವಾಗ ಅವ್ರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೊಳ್ಳೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ ಹೇಳಲ್ಲ, ನಾನ್ ವೆಜ್ಜಲ್ಲಿ ಒಕೇಶನಲ್ಲಿ ತಿನ್ನಬೇಕು. ಅದನ್ನೇ ಡೈಲಿ ಆಲ್ಟರ್ನೇಟಿವ್ ಡೇ ಮಾಡ್ಕೊಂತು ಅಂದರೆ ಯುವರ್ ಗಟ್ ಬ್ಯಾಕ್ಟೀರಿಯಾ ವಿಲ್ ಚೇಂಜ್ ಟು ಮಚ್. ಅಂದರೆ ಒಂದಿಂದಲೇ 2 ದಿನದಲ್ಲಿ ಚೇಂಜ್ ಆಗುತ್ತೆ ಅಂತಲ್ಲ, ಇದು ಓವರ್ ದ ಪೀರಿಯಡ್ ಆಫ್ ಜನ್ರೇಷನ್ ಚೇಂಜ್ ಆಗ್ತಾ ಬಂದಿರೋದು. ಒಳ್ಳೊಳ್ಳೆ ಫುಡ್ ತಿಂದಿನ ನಾಳೆಗೆ ಚೇಂಜ್ ಆಗಿಬಿಟ್ಟಿರಲ್ಲ, ಅದು ಓವರ್ ದ ಪೀರಿಯಡ್ ಆಫ್ ಟೈಮ್ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ. ಈಗ ಹೆಂಗಾಗಿದೆ ಅಂದರೆ ನಮ್ಮ ಗಟ್ಟೆಲ್ಲರ ಬ್ಯಾಕ್ಟೀರಿಯಾ ನಮ್ಮ ಜೆನೆಟಿಕ್ಸ್ನ ಕೂಡ ಆಲ್ಟ್ರೇಷನ್ ಮಾಡ್ತಾ ಇದೆ. ಕೆಲವೊಬ್ರೆಲ್ಲ 30 ವರ್ಷ ಅಂತ ಇರ್ತಾರೆ, ಬಟ್ ಅವ್ರಿಗೆ ತುಂಬ ಏಜ್ ಅಂತ ಕಾಣಿಸುತ್ತೆ. ಅವೆಲ್ಲ ಜೆನೆಟಿಕ್ಸು ಇರುತ್ತೆ, ಅದ್ರ ಜೊತೆ ಗಟ್ ಬ್ಯಾಕ್ಟೀರಿಯಾಸು ಇಂಪಾರ್ಟೆಂಟ್. ಈಗ ಏನಾಗ್ತಿದೆ, ಆ ಗಟ್ ಬ್ಯಾಕ್ಟೀರಿಯಾಸ್ಗಳೇ ಅದು ಡ್ಯಾಮೇಜ್ ಮಾಡ್ತಾ ಇದೆ ಜೆನೆಟಿಕ್ನ. ಇಟ್ ವಿಲ್ ಲೀಡ್ ಟು ಸಮ್ ಅದರ್ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್. ಅಂದರೆ ಈಗ ನಮ್ಮ ಗಟ್ ಬ್ಯಾಕ್ಟೀರಿಯಾ ಡೈವರ್ಸಿಫೈ ಇರುತ್ತೆ, ಅಂದರೆ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ ಇರುತ್ತೆ. ಬರ್ತಾ ಬರ್ತಾ ವೆರೈಟಿ ಆಫ್ ಆರ್ಗ್ಯಾನಿಸಮ್ ಕಡಿಮೆ ಆಗ್ತಿದೆ ಅನ್ನೋದೇ ಪ್ರಾಬ್ಲಮ್. ಈಗ ಪ್ರೋಬಯೋಟಿಕ್ ಅಲ್ಲಿ ನೀವು ಹೇಳಿದ್ರಿ ಮೊಸರು, ಮಜ್ಜಿಗೆ, ಒಟ್ಟಿನಲ್ಲಿ ಫರ್ಮೆಂಟ್ ಆಗಿರ್ಬೇಕು ಫುಡ್, ಒಂದ್ ಸ್ವಲ್ಪ ಹುಳಿ ಬಂದಿರಬೇಕು. ದೋಸೆ, ಇಡ್ಲಿ, ನೈಟ್ ಇದು ಹಾಲ್ಗೆ ಇದು ಮಾಡ್ತಾರಲ್ಲ ಮೊಸರಿಗೆ, ಅದೇ ತರ ಇಡ್ಲಿ ದೋಸೆನೂ ಕೂಡ ಹುಳಿ ಬರೋದು ಅಂತ ಹೇಳ್ತೀವಿ ನಾವು ನಮ್ಮ ಆ ಥರದ್ದು. ಮತ್ತೆ ಸೊಪ್ಪು ತರಕಾರಿ ಅಂತ ಹೇಳಿದ್ರಿ. ಪ್ರೀಬಯೋಟಿಕ್ ಅಂತ ಹೇಳ್ತಾರಲ್ಲ ಸರ್, ಅದೇನು? ಅದು ಇನ್ಕ್ರೀಸ್ ಮಾಡೋದಕ್ಕೆ, ಅಂದರೆ ದೇ ಆರ್ ಸ್ಟಿಮ್ಯುಲೇಟಿಂಗ್ ದ ಇದು ಗಟ್ ಬ್ಯಾಕ್ಟೀರಿಯಾಸ್ ಟು ಇನ್ಕ್ರೀಸ್ ದೇರ್. ಅದು ಯಾವ್ಯಾವ ಆಹಾರಗಳು ಅದಕ್ಕೆ? ಅದು ಆಹಾರ ಬರಲ್ಲ, ಅದು ಇದು ಮೆಡಿಸಿನ್ಸ್ ಬರುತ್ತೆ ಪ್ರೀಬಯೋಟಿಕ್ಸ್. ಬಟ್ ಏನು ಅಂದ್ರೆ ಆದಷ್ಟು ಪ್ರೋಬಯೋಟಿಕ್ಸ್ ಅಲ್ಲೇ ಮಾಡ್ಕೊಳ್ಳೋದು ಬೆಟರ್. ಅಂದ್ರೆ ಪ್ರೀಬಯೋಟಿಕ್ಸ್ ಏನು ಅಂದ್ರೆ ಇಟ್ ಸೆಲ್ಫ್ ಆನ್ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ ನಮ್ಗೆ ಹೊರಡೆ ಹೋಗಿ ಗುಡ್ ಬ್ಯಾಕ್ಟೀರಿಯಾಸ್ನ ಇನ್ಕ್ರೀಸ್ ಮಾಡುತ್ತೆ. ನಾವು ಆ ಪ್ರೀಬಯೋಟಿಕ್ಸ್ ಅನ್ನೋದು ಇಟ್ಸ್ ಅನ್ ಆರ್ಗ್ಯಾನಿಸಮ್, ಅದು ಕೋ ಲಿವಿಂಗ್ ಹೆಲ್ಪ್ ಮಾಡುತ್ತೆ ಅಂದ್ಬಿಟ್ಟು ಗುಡ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುತ್ತೆ. ಸೊ ಏನಾಗುತ್ತೆ, ನಾವು ಏನೇ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಪಾಸ್ ಮಾಡಿ ಇಂಟೆಸ್ಟೈನ್ಗೆ ಹೋಗ್ಬೇಕು. ಸೊ ನಾವು ಕೊಡೋ ಪ್ರೋಬಯೋಟಿಕ್ಸ್ ಎಲ್ಲ ಔಟ್ಸೈಡೆಲ್ಲ ಪ್ರೀಬಯೋಟಿಕ್ಸ್ ಎಲ್ಲ ಕೊಡ್ತೀವಲ್ಲ, ಅದು ಎಷ್ಟು ಎಫೆಕ್ಟಿವ್ ಅಂತ ನಾವು ಟ್ರಯಲ್ಸಲ್ಲಿ ಹೇಳ್ತಾರೆ, ಬಟ್ ಎಷ್ಟು ಎಫೆಕ್ಟಿವ್ ಅಂತ ಇನ್ನೂ ಡೌಟ್ ಇದೆ. ಯಾಕೆಂದ್ರೆ ನಾವು ತಗೊಳ್ಳೋ ಮಾತ್ರೆ ಆ ಗಟ್ ಬ್ಯಾಕ್ಟೀರಿಯಾಸ್ನ ಸರ್ವೈವ್ ಮಾಡಿ, ಗ್ಯಾಸ್ಟ್ರಿಕ್ ಆ್ಯಸಿಡ್ ಸರ್ವೈವ್ ಮಾಡಿ ಇಂಟೆಸ್ಟೈನ್ಗೆ ಹೋಗಿ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಇರೋದೇ ಬೆಟರ್. ಸರ್, ಈಗ ನಾವು ಸಾಮಾನ್ಯರು ಏನು ಹೇಳ್ತೀವಿ ಎಲ್ಲದಕ್ಕೂ ಅದೇ ನೀವು ಹೇಳಿದ್ರಿ ಮೊದಲಿಗೆ ಮಾತಾಡುವಾಗ್ಲೇ, ಎದೆ ಉರಿ ಬೇರೆ ಕಾರಣಕ್ಕೆ ಬರುತ್ತೆ, ಮತ್ತು ವಾಂತಿ ಭೇದಿ ಆಗೋದು ಬೇರೆ ಕಾರಣಕ್ಕೆ, ಮತ್ತು ಹೊಟ್ಟೆ ನೋವು ಬರೋದು ಬೇರೆ ಕಾರಣಕ್ಕೆ, ಮತ್ತು ಮಲಬದ್ಧತೆ ಆಗೋದು ಬೇರೆ ಕಾರಣಕ್ಕೆ ಅಂತ ಹೇಳಿದ್ರಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಮೆಡಿಕಲ್ ಶಾಪಲ್ಲಿ ಮಾತ್ರೆಗಳು ಸಿಗೋದ್ರಿಂದ ಹೋಗಿ ಅವರವರೇ ತಗೋತಾರೆ. ಆದರೆ ಇದೆಲ್ಲ ಬೇರೆ ಬೇರೆ ಕಾರಣಗಳಿಗಾಗೋದ್ರಿಂದ ಬೇರೆ ಬೇರೆ ಥರದ ಚಿಕಿತ್ಸೆ ಇದೆ ಅಂತ ಅನ್ಸುತ್ತೆ ಅಲ್ವಾ? ಗ್ಯಾಸ್ಟ್ರಿಕ್ ಅಂದ್ರೆ ಸ್ಟಮಕ್ ಇರುತ್ತಲ್ಲ, ಅದು ಮೊಟಿಲಿಟಿ ಕಡಿಮೆ ಆಗಿರುತ್ತೆ. ಅಂದ್ರೆ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬ್ತು ಅಂತ ಹೇಳ್ಸುತ್ತೆ. ಫಂಡಸ್ ರಿಲ್ಯಾಕ್ಸೇಷನ್ ಆಗ್ತಿರಲ್ಲ. ನಮ್ಮ ಫುಡ್ ನಾವೇನೇ ತಗೊಂಡ್ರು ಅನ್ನನಾಳದಿಂದ ಸ್ಟಮಕ್ ಹೋಗ್ಬೇಕಾದ್ರೆ ಅದು ಫಸ್ಟ್ ಹೋಗೋದು ಫಂಡಸ್ಗೆ. ಆ ಫಂಡಸ್ ಕರೆಕ್ಟ್ ಆಗಿ ರಿಲ್ಯಾಕ್ಸೇಷನ್ ಆಗಿಲ್ಲ ಅಂದ್ರೆ ಹೊಟ್ಟೆ ತುಂಬ್ತು ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಬೇರೆ ತರ ಮೆಡಿಸಿನ್ಸ್ ಇರುತ್ತೆ. ಈಗ ಸ್ಟಮಕ್ ಮೊಟಿಲಿಟಿ ಇನ್ಕ್ರೀಸ್ ಆಗೋದಕ್ಕೆ ಬೇರೆ ಮೆಡಿಸಿನ್ಸ್ ಇರುತ್ತೆ. ಆ ಥರ ಫುಲ್ನೆಸ್ಗೆ ಇರೋದಕ್ಕೆ ಬೇರೆ ಕಾಂಬಿನೇಷನ್ ಮಾತ್ರೆಗಳು ಕೊಡಬೇಕಾಗತ್ತೆ. ಸೊ ಪೇಯ್ನ್ ಇದ್ದವ್ರಿಗೆ ಬೇರೆ ಥರ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಅವ್ರು ಎಲ್ಲದಕ್ಕೂ ಒಂದೇ ಥರ ಮೆಡಿಸಿನ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಆಫ್ಟರ್ 45 years ಯಾವುದೇ ಪೇಷಂಟು ಈ ಥರ ಸಿಮ್ಟಮ್ಸ್ ಬಂದಾಗ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಬೆಟರ್. ಇಲ್ಲ ಯಂಗ್ ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟು ಮೆಡಿಸಿನ್ಸ್ ಕೊಟ್ಟು ನೋಡ್ತೀವಿ. ಮೇನ್ಲಿ ಫುಡ್ ಮತ್ತು ಮೆಡಿಸಿನ್ಸ್ ಚೇಂಜ್ ಮಾಡಿ ನೋಡ್ತೀವಿ. ಇಫ್ ದೇ ಹ್ಯಾವ್ ಪರ್ಸಿಸ್ಟೆಂಟ್ ಸಿಮ್ಟಮ್ಸ್ ಬಿಯಾಂಡ್ 2 weeks ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್. ಇವ್ಯಾಲ್ಯೂಯೇಟ್ ಅಂದ್ರೆ ಏನು? ಇವ್ಯಾಲ್ಯೂಯೇಟ್ ಅಂತ ಹೇಳಿದ್ರೆ ನಮ್ಮ ಈಗ ಮೋಸ್ಟ್ ಕಾಮನ್ಲಿ H. pylori ಅಂತ ಬ್ಯಾಕ್ಟೀರಿಯಾ ಇದೆ.
ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಕಾಸ್ ಮಾಡ್ತಾ ಇರುತ್ತೆ. ಈಗ 100 ಜನದಲ್ಲಿ ನಮ್ಮ ಸರ್ವೆ ಮಾಡಿದ್ರೆ ಹೆಲ್ತಿ ಪೀಪಲ್ ನಿಮ್ಗೆ ಹೋಗ್ಬಿಟ್ಟು ಒಂದು ಊರಿಗೆ ಹೋಗ್ಬಿಟ್ಟು ಎಲ್ಲ 100 ಜನನೂ ಪರೀಕ್ಷೆ ಮಾಡಿದ್ರೆ ಒಂದು 50 ಜನಕ್ಕೆ ಪಾಸಿಟಿವ್ ಬರ್ಬೋದು. ಆ ಥರ ಇರುತ್ತೆ. ಬಟ್ ಎಲ್ಲರಿಗೂ ಟ್ರೀಟ್ಮೆಂಟ್ ಅದು ಏನೇನು ತೊಂದರೆ ಕೊಡುತ್ತೆ ಸರ್ ಆ ಬ್ಯಾಕ್ಟೀರಿಯಾ ಇದ್ರೆ? ಆ ಬ್ಯಾಕ್ಟೀರಿಯಾ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ಅಲ್ಸರ್, ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಮತ್ತು ಕ್ಯಾನ್ಸರ್ ಥರ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಗ್ಯಾಸ್ಟ್ರಿಕ್ ಅಡಿನೋಕಾರ್ಸಿನೋಮಾ, ಮಾಲ್ಟೋಮಾ ಆ ಥರ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾ ಎಲ್ಲಿಂದ ಬರುತ್ತೆ? ನಾವು ತಿನ್ನೋ ಆಹಾರದಿಂದ, ಅಂದರೆ ನೀರಿಂದ ಮೇನ್ಲಿ. ಓರಲ್ ಕಂಟ್ಯಾಮಿನೇಷನ್, ನೀರಿಂದ ಕಂಟ್ಯಾಮಿನೇಟೆಡ್ ವಾಟರ್ ಕುಡಿದಾಗ ಆ ಬ್ಯಾಕ್ಟೀರಿಯಾ ಬಂದು ನಮ್ಮ ಸ್ಟಮಕಲ್ಲಿ ಉಳ್ಕೊಂಡಿರುತ್ತೆ. ಅದು ಹೋಗ್ತಾ ಹೋಗ್ತಾ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಕಾಸ್ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್ ಆ ಥರ ಕಾಸ್ ಮಾಡಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ವೆರಿ ಸ್ಮಾಲ್ ಅಮೌಂಟಲ್ಲಿ ದೇ ಕ್ಯಾನ್ ಕಾಸ್. ಈಗೆಲ್ಲ ಬೇರೆ ಕಡೆ ಜಪಾನು, ತೈವಾನ್ ಆ ಥರ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಗೋ ಫಾರ್ ಮಾಸ್ ಸ್ಕ್ರೀನಿಂಗ್. ಎಲ್ಲರದು ಟೆಸ್ಟ್ ಮಾಡ್ತಾರೆ, ಎಲ್ಲರದು ಪಾಸಿಟಿವ್ ಬಂದವ್ರಿಗೆಲ್ಲ ಟ್ರೀಟ್ಮೆಂಟ್ ಆಗ್ತಾರೆ. ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ ನೆಗೆಟಿವ್ ಆಯಿತು ಅಂತ ಕನ್ಫರ್ಮ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಅದು ಒಂದು ಸರ್ತಿ ನೆಗೆಟಿವ್ ಬಂದರೆ ಮತ್ತೆ ಜೀವನ ಪೂರ್ತಿ ಏನು ಬೇಕಾಗಿಲ್ವಾ? ಆ ಥರ ಆಗಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ರಿಕರ್ಡೆನ್ಸ್ ಆ್ಯಂಡ್ ರಿಕರೆನ್ಸ್ ಆಫ್ ದ ಸಿಂಪ್ಟಮ್ಸ್. ರಿಕರ್ಡೆನ್ಸ್ ಅಂದರೆ ನಮ್ಮದು ಈಗ ಏನಾಗಿರುತ್ತೆ ಅಂದರೆ ನಮ್ಮ ಆ್ಯಸಿಡ್ ಸಪ್ರೆಸ್ ಮಾಡಿದಾಗ ಅದು ತುಂಬ ಕಡಿಮೆ ಅಮೌಂಟಲ್ಲಿ ಇರುತ್ತೆ ನಮ್ಮ ಬಾಡಿಲಿ. ಆವಾಗ ಅದು ನಾವು ಮಾಡೋ ಟೆಸ್ಟಲ್ಲಿ ಕಂಡಿಡಿಯೋಕೆ ಆಗದೆ ಇರ್ಬೋದು. ವಿತಿನ್ 6 months ಒಳಗಡೆ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಇದನ್ನು ರಿಕರ್ಡೆನ್ಸ್ ಅಂತ ಹೇಳ್ತೀವಿ. ಆಫ್ಟರ್ 6 months ಏನಾದ್ರು ಬಂದಿದ್ದು ಅಂದರೆ ಮೋಸ್ಟ್ಲಿ ಆಚೆ ಕಡೆಯಿಂದ ಬಂದಿರ್ಬೋದು ಅಂತ ಹೇಳ್ತೀವಿ. ದೇರ್ ವಿಲ್ ಬಿ ಪಾಸಿಬಿಲಿಟಿ ರಿಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ನಾವು ಇಂಡಿಯಾದಲ್ಲಿ ಅಟ್ಲೀಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಸಿಂಪ್ಟಮ್ಸ್ ಅಂದರೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ಗಳು ಬಂದಾಗ ಆ ಥರ ಪೇಷಂಟ್ಸಲ್ಲಿ ಟೆಸ್ಟ್ ಮಾಡ್ಬೋದು. ಬಟ್ ಈಗ ಜಪಾನು, ತೈವಾನೆಲ್ಲ ಏನು ಮಾಡ್ತಾರೆ ಅಂದರೆ ಮಾಸ್ ಸ್ಕ್ರೀನಿಂಗ್ ಮಾಡ್ತಾರೆ, ಎಲ್ಲರಿಗೂ ಟೆಸ್ಟ್ ಮಾಡ್ತಾರೆ. ನೆಗೆಟಿವ್ ಅಂತಂದರೆ ನೆಗೆಟಿವ್ ಆಗೋವರೆಗೂ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಏನಂದರೆ ಎಲ್ಲರಿಗೂ ಎಂಡೋಸ್ಕೋಪಿನ ಮಾಡಬೇಕಾ? ಇಲ್ಲ, ಬೇರೆ ರೂಟ್ಗಳು ಇದೆ. ಕೆಲವೊಬ್ಬರಿಗೆ ಎಂಡೋಸ್ಕೋಪಿ ಬೇಕಾಗಲ್ಲ. ಯಾರಿಗ್ಯಾರು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಏನಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಮೂಲಿ ನಾನ್ ಇನ್ವೇಸಿವ್ ಟೆಸ್ಟ್ಗಳು ಇರುತ್ತೆ. ಅಂದರೆ ಯೂರಿಯಾ ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ, ಸ್ಟೂಲ್ ಆಂಟಿಜನ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಪಾಸಿಟಿವ್ ಬಂತು ಅಂದರೆ ಟ್ರೀಟ್ಮೆಂಟ್ ಮಾಡ್ಬೋದು. ಅಕಸ್ಮಾತ್ ಯಾರಿಗಾರು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದ್ದಂಗೆ ಬಂದಾಗ ನಾವು ಹೆಂಗೋ ಎಂಡೋಸ್ಕೋಪಿ ಮಾಡ್ತಾ ಇರ್ತೀವಿ, ಅಲ್ಲಿಂದ ಬಯಾಪ್ಸಿ ತೆಗೆದು ಪರೀಕ್ಷೆ ಕಳಿಸಿದಾಗ RUT ಏನಾದರೂ ಪಾಸಿಟಿವ್ ಬಂತು ಅಂದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇದ್ದೇ ಇರುತ್ತೆ. ಅದಾದಮೇಲೆ ಒಂದು 4 to 6 weeks ಆಮೇಲೆ ನೆಗೆಟಿವ್ ಆಯ್ತಾ ಅಂತಲೂ ಪುನಃ ಟೆಸ್ಟ್ ಮಾಡಬೇಕಾಗತ್ತೆ. ಆವಾಗ ನೆಗೆಟಿವ್ ಆಗೋದಕ್ಕೆ ಏನು ಪುನಃ ಎಂಡೋಸ್ಕೋಪಿನೇ ಮಾಡಬೇಕು ಆ ಥರ ಏನಿಲ್ಲ. ಯೂರಿಯಾ ಬ್ಲಡ್ ಟೆಸ್ಟ್ ಅಥವಾ ಸ್ಟೂಲ್ ಆಂಟಿಜನ್ ಟೆಸ್ಟ್ ಕೂಡ ಮಾಡ್ಬೋದು. ಸರ್, ಆ ಬ್ಯಾಕ್ಟೀರಿಯಾ ಒಬ್ಬ ಮನುಷ್ಯನ ದೇಹದಲ್ಲಿದ್ದಾಗ ಏನೇನು ತೊಂದರೆಗಳಾಗುತ್ತೆ? ಗ್ಯಾಸ್ಟ್ರೈಟಿಸ್ ಬಿಟ್ಟರೆ ಬೇರೆ ಏನು ತೊಂದರೆಗಳಾಗುತ್ತೆ? ಅದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಲಿಂಫೋಮಾ ಅಂತ ಹೇಳ್ತೀವಿ, ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ನೀವು ಟೆಸ್ಟ್ ಅಂತ ಹೇಳಿದ್ರಲ್ಲ, ಅದು ಹೆಂಗೆ ತುಂಬ ಖರ್ಚಾಗುತ್ತಾ ಹೇಗೆ? ಅದಕ್ಕೆ ಇಲ್ಲ, ಎಂಡೋಸ್ಕೋಪಿ ಮಾಡಬೇಕಾದ್ರೆ ಬಯಾಪ್ಸಿ ಅಲ್ಲೇ ತೆಗಿತೀವಲ್ಲ, ಸೇಮ್ ಎಂಡೋಸ್ಕೋಪಿಗಿಂತ ಕಡಿಮೆನೇ. ಎಂಡೋಸ್ಕೋಪಿ ಮಾಡಿಸ್ಲೇಬೇಕು ಅದನ್ನ ಕಂಡು ಹಿಡಿಬೇಕು ಅಂದರೆ. ಈಗ ಬ್ಲಡ್ ಟೆಸ್ಟ್ ಅಲ್ಲೆಲ್ಲ ಗೊತ್ತಾಗಲ್ಲ? ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗಲ್ಲ. ಮೋಷನ್ ಟೆಸ್ಟ್, ಸ್ಟೂಲ್ ಆಂಟಿಜನ್ ಟೆಸ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಯೂರಿಯಾ ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ. ಇವೆರಡಲ್ಲಿ ನಾನ್ ಇನ್ವೇಸಿವ್. ಇನ್ನೊಂದು ಏನಕ್ಕೆ ಅಂದರೆ ಈಗ ಆಲ್ರೆಡಿ ಬ್ಯಾಕ್ಟೀರಿಯಾಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ನೋಡಲಿಕ್ಕೆ ಎಂಡೋಸ್ಕೋಪಿ ಮಾಡ್ತಾ ಇರ್ತೀವಿ. ಯಾರಾದ್ರು ಪೇಷಂಟು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸಿಂದನೇ ಬಂದಾಗ ಅವ್ರಿಗೆ ಎಂಡೋಸ್ಕೋಪಿ ಇಂಡಿಕೇಶನ್ ಇದ್ದಾಗ ಅಲ್ಲೇನಾದ್ರು ಅಲ್ಸರ್ ಇತ್ತು ಅಂತ ಹೇಳಿದ್ರೆ ವಾಸಿ ಆಗಿದೆಯಾ ಅಂತ ಪುನಃ ಚೆಕ್ ಮಾಡಬೇಕಲ್ಲ, ಅದಕ್ಕಾದ್ರೂ ಎಂಡೋಸ್ಕೋಪಿ ಮಾಡಬೇಕಾಗುತ್ತೆ. ಈಗ ಸಿಂಪ್ಟಮ್ಯಾಟಿಕ್ ಕೊಡಲ್ವಾ ಸರ್ ನೀವು? ಚಿಕಿತ್ಸೆ ಕೊಡಲ್ವಾ? ಈಗ ಇದ್ದಿರಬಹುದು ಅಂತ ಹೇಳಿದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಕೆಲವೊಂದು ಟೆಸ್ಟ್ ಆ್ಯಂಡ್ ಟ್ರೀಟ್ ಅಪ್ರೋಚ್ ಅಂತ ಇದೆ, ಇನ್ನೊಂದು ಟ್ರೀಟ್ ಆ್ಯಂಡ್ ಟೆಸ್ಟ್ ಅಪ್ರೋಚ್ ಅಂತ ಇದೆ. ಟೆಸ್ಟ್ ಆ್ಯಂಡ್ ಟ್ರೀಟ್ ಅಂದರೆ ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲ ಟ್ರೀಟ್ಮೆಂಟ್ ಕೊಟ್ಟು ಟೆಸ್ಟ್ ಅಪ್ರೋಚ್ ಅಂದರೆ ಅವ್ರಿಗೆ ನೆಗೆಟಿವ್ ಇತ್ತಾ ಪಾಸಿಟಿವ್ ಇತ್ತಾ ಅಂತ ಹೆಂಗೆ ಗೊತ್ತಾಗುತ್ತೆ? ಟೆಸ್ಟ್ ಮಾಡಿರ್ಲೇಬೇಕಲ್ಲ. ಅಟ್ಲೀಸ್ಟ್ ನಾನ್ ಇನ್ವೇಸಿವ್ ಟೆಸ್ಟ್ ಆದ್ರೂ ಮಾಡಿರ್ಬೇಕು, ಅಟ್ಲೀಸ್ಟ್ ಟೂಲ್ ಆಂಟಿಜನ್ ಟೆಸ್ಟ್ ಆದ್ರೂ ಮಾಡಿರ್ಬೇಕು. ಈಗ ನೀವು ಹೇಳೋ ಪ್ರಕಾರ 100 ಜನಕ್ಕೆ ಮಾಡಿದ್ರೆ 50 ಜನಕ್ಕೆ ಇದ್ದೇ ಇರಬಹುದು ಅಂತ ಹೇಳ್ತೀರಾ. ಹಾಗಾಗಿ ಇದು ಒಂಥರ ನೀಡ್ ಅಲ್ವಾ? ಇದು ತುಂಬ ನೀಡ್ ಇದೆ ಇದ್ರದ್ದು. ಈಗ ಏನಾಗಿದೆ ಅಂದರೆ ಮುಂಚೆ ಎಲ್ಲ ಬರೀ ಡಿಸ್ಪೆಪ್ಸಿಯಾ ಪೇಷಂಟ್ ಬರ್ತಿದ್ರು, ಅಲ್ಸರ್ ಏನಿಲ್ಲ ಅಂದರೆ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ಇರ್ತಿದ್ದು ಗೈಡ್ಲೈನ್ಸ್. ಬಟ್ ಈಗೆಲ್ಲ ISG ಗೈಡ್ಲೈನ್ಸ್ ಏನು ಹೇಳ್ತದೆ ಅಂದರೆ ಒನ್ಸ್ ದ ಪೇಷಂಟ್ ಈಸ್ ಹ್ಯಾವಿಂಗ್ ಸಿಂಪ್ಟಮ್ಸ್ ಯು ಟ್ರೀಟ್ ಇಟ್. ಈಗ ಚೇಂಜ್ ಆಗ್ತಾ ಇದೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಈಗ ಬೇರೆ ಕಡೆ ಬೇರೆ ದೇಶಗಳ ಥರ ಟೆಸ್ಟ್ ಆ್ಯಂಡ್ ಟ್ರೀಟ್ ಅಪ್ರೋಚನ್ನು ಎಲ್ಲ ಫಾಲೋ ಮಾಡ್ಬೋದು, ರ್ಯಾಂಡಮ್ ಸ್ಕ್ರೀನಿಂಗ್ ಥರನೂ ಮಾಡ್ಬೋದು. ಬಟ್ ಗೈಡ್ಲೈನ್ಸ್ ಪ್ರಕಾರ ಇನ್ನೂ ಆ ಥರ ಬಂದಿಲ್ಲ. ಅಂದರೆ ಕಾಸ್ಟ್ ಎಫೆಕ್ಟಿವ್ ಅನಾಲಿಸಿಸ್ ಕೂಡ ಮಾಡಬೇಕಾಗುತ್ತೆ. ಎಲ್ಲರಿಗೂ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಬೆನಿಫಿಟ್ ಇರುತ್ತೆ. ನಮ್ಮ ಇದರಲ್ಲಿ ಸ್ಟಮಕ್ ಕ್ಯಾನ್ಸರ್ ಇಸ್ ನಾಟ್ ಅ ಮೇಜರ್ ಬರ್ಡನ್. ಈಗ ಜಪಾನ್, ತೈವಾನಲ್ಲಿ ತುಂಬ ಕ್ಯಾನ್ಸರ್ಸ್ಗಳು ಸ್ಟಮಕ್ ಕ್ಯಾನ್ಸರ್ ಇರುತ್ತೆ, ಅವ್ರಿಗೆ ಬೆನಿಫಿಟ್ ಇದೆ. ನಮ್ಮ ಇಂಡಿಯಾದಲ್ಲೂ ಈಗ ಅಟ್ಲೀಸ್ಟ್ ಯಾರಿಗಾರು ಡಿಸ್ಪೆಪ್ಸಿಯಾ ಇದ್ದವ್ರು ಮಾತ್ರ ಟೆಸ್ಟ್ ಆ್ಯಂಡ್ ಟ್ರೀಟ್ ಮಾಡ್ತಾ ಇದೀವಿ, ಮಾಸ್ ಸ್ಕ್ರೀನಿಂಗ್ ಏನು ಮಾಡ್ತಿಲ್ಲ. ಖರ್ಚು ವೆಚ್ಚ ಎಷ್ಟಿರುತ್ತೆ ಸರ್ ಚಿಕಿತ್ಸೆ ಅಂತ ಬಂದಾಗ? ತುಂಬ ಖರ್ಚಾಗುತ್ತಾ? ತುಂಬ ಬರ್ಡನ್ ಆಗುತ್ತಾ? ತುಂಬ ಖರ್ಚು ಅಂತಲ್ಲ. ಈಗ ಯಾರ್ದಾದ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಇಟ್ ಇಸ್ ನಥಿಂಗ್ ಬಟ್ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, 2 ಆಂಟಿಬಯೋಟಿಕ್ಸ್,
ಈಗ ಆ್ಯಂಟಿಬಯೋಟಿಕ್ಸು ಮತ್ತು ಅಟ್ಲೀಸ್ಟ್ ಒಂದು 1500 ಆ ಥರ ಆಗ್ಬೋದು. ಆ ಥರ ಕಡಿಮೆ ಖರ್ಚಲ್ಲಿ ಬೇಗ ಗುಣ ಮಾಡ್ಕೋಬಹುದು. ಎಂಡೋಸ್ಕೋಪೀಸೇ ಮೇಜರ್ ಕಾಸ್ಟ್ ಅನ್ಸುತ್ತೆ ಕೆಲವೊಬ್ಬರಿಗೆ. ನಮ್ಮ ಸಂಸ್ಥೆಯಲ್ಲಿ 1300 ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಡಿಮೆ ಆಗುತ್ತೆ. ಎಲ್ಲರಿಗೂ ಅಪ್ಲೈ ಮಾಡಿದಾಗ ಗೌರ್ಮೆಂಟ್ಗೆ ಬರ್ಡನ್ ಬೀಳುತ್ತಲ್ಲ, ಓವರ್ ದ ಮಾಸ್ ಪಾಪ್ಯುಲೇಷನ್ಗೆ ಅಪ್ಲೈ ಮಾಡಿದಾಗ ಅದು ಕಾಸ್ಟ್ ಎಫೆಕ್ಟಿವ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಯಾವ್ದಾದ್ರು ಟ್ರಯಲ್ ಮಾಡಿ ನೋಡಬೇಕಾಗತ್ತೆ. ಇದೆಲ್ಲ ಗೊತ್ತಾಗೋದು ತಜ್ಞರನ್ನ ಭೇಟಿ ಆದಾಗ ಮಾತ್ರ. ಎಲ್ಲರೂ ಗೈಡ್ಲೈನ್ಸ್ ಫಾರ್ಮೇಷನ್ ಮಾಡಬೇಕು. ಅಂದರೆ ನಮ್ಮ ಇಂಡಿಯನ್ ಸೊಸೈಟಿ ಆಫ್ ಗ್ಯಾಸ್ಟ್ರೆಂಟಾಲಜಿ ಅಂತ ಇರುತ್ತೆ, ಅವರು ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಒಂದು ಗೈಡ್ಲೈನ್ಸ್ ಅಂತ ಪಬ್ಲಿಷ್ ಮಾಡ್ತಾರೆ. ಇದೆಲ್ಲ ಈ ಟ್ರೀಟ್ಮೆಂಟ್ ಕೊಟ್ಟರೆ ಈ ಥರ ಪೇಷಂಟ್ಗೆ ಈ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ ಗೈಡ್ಲೈನ್ಸ್ ಇರುತ್ತೆ. ಅದೇ ಗೈಡ್ಲೈನ್ಸ್ ನಾವು ಫಾಲೋ ಮಾಡೋದು. ಸರ್, ಇನ್ನೊಂದು ಹೇಳಿ, ಈಗ ಎಲ್ಲರ ಮನೆಗಳಲ್ಲೂ ಗ್ಯಾಸ್ಟ್ರೈಟಿಕ್ಸ್ ಮಾತ್ರೆಗಳು ಇಟ್ಕೊಂಡು ಏನಾರು ಆಯ್ತಾ ತಕ್ಷಣ ಗ್ಯಾಸ್ಟ್ರಿಕ್ ಮಾತ್ರೆ, ಏನಾರು ಆಯ್ತಾ ಗ್ಯಾಸ್ಟ್ರಿಕ್ ಮಾತ್ರೆ ತಗೋ. ಈ ಗ್ಯಾಸ್ಟ್ರಿಕ್ ಇಂದ ಕೆಲವು ಪೇನ್ಗಳು ಬರುತ್ತಾ? ಬೆನ್ನೋವು, ಕೈ ನೋವು, ಕಾಲು ನೋವು. ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಪದೇ ತಗೊಳ್ಳೋದ್ರಿಂದ ನಮ್ಮ ಗಟ್ ಬ್ಯಾಕ್ಟೀರಿಯಾಸ್ ಕೂಡ ಆಲ್ಟರ್ ಆಗುತ್ತೆ. ಅದು ವೈಟಮಿನ್ B12 ಅಬ್ಸಾರ್ಪ್ಷನ್ ಕಡಿಮೆ ಆಗಿರಲಿ, ಮೆಗ್ನೀಷಿಯಂ ಕಡಿಮೆ ಆಗ್ಬೋದು, ಕ್ಯಾಲ್ಸಿಯಂ ಕಡಿಮೆ ಆಗ್ಬೋದು, ಅನಿಮಿಯಾ ಆಗ್ಬೋದು, ಬ್ಲಡ್ ರಕ್ತಹೀನತೆ ಆಗ್ಬೋದು. ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ರೆಗ್ಯುಲರ್ ಆಗಿ ತಗೊಳ್ಳೋರಿಗೆ 2 years ರೆಗ್ಯುಲರ್ ಆಗಿ ತಗೋತಿದ್ದಾರೆ ಅಂಥವ್ರಿಗೆ. ಬಟ್ 1 or 2 ಡೋಸ್ಗೆ ಏನಾಗಲ್ಲ. ಬಟ್ ಇಂಡಿಕೇಶನ್ ಇದ್ರೆ ಮಾತ್ರ ತಗೋಬೇಕು. ಅಂದರೆ ಓವರ್ ದ ಕೌಂಟರ್ ಡ್ರಗ್ಸ್ ಥರ ತಗೋಕೆ ಕೆಲವೊಬ್ಬರಿಗೆ 1 ಡೋಸಲ್ಲೇ ಕಿಡ್ನಿ ತೊಂದರೆ ಆಗಿರೋ ಚಾನ್ಸಸ್ಸು ಇರುತ್ತೆ. ಸೊ ಇಫ್ ದೇರ್ ಇಸ್ ಅನ್ ಇಂಡಿಕೇಶನ್ ವಿಲ್ ಗಿವ್. ನೋ ಇಂಡಿಕೇಶನ್ ಇದ್ರೆ ಅವಶ್ಯಕತೆ ಇಲ್ಲ. ಹಾಗೆ ಮಾಡ್ಬೋದು ಅಂತ ಅನಿಸುತ್ತೆ. ಈಗ ಈ ಜಂತು ಹುಳುವಿಗೆ ಮಾತ್ರೆ ಅಂತ ಕೊಡ್ತಾರೆ ಸರ್, ಈಗ ಎಲ್ಲರೂ ತಗೋಬೇಕು 6 ತಿಂಗಳಿಗೆ ಅಂತಾರಲ್ಲ, ತಗೋಬೇಕಾ ಅದು? ಎಸ್ಪೆಷಲಿ ಹಳ್ಳಿ ಜನಗಳಲ್ಲಿ ತುಂಬ ಜನ ಗದ್ದೆಲೆಲ್ಲ ಓಡಾಡ್ತಾ ಇರ್ತಾರೆ, ಚಪ್ಪಲಿ ಇಲ್ಲೇನೆ ಓಡಾಡ್ತಾ ಇರ್ತಾರೆ. ಅದು ಹೆಂಗೋ ಹೊಟ್ಟೆಲಿ ಕಾಲಿಂದ ಕರಳಿಗೆ ಬಂದಿರುತ್ತೆ. ಅದೇನು ಮಾಡುತ್ತೆ ಅಂದರೆ ನಮ್ಮ ರಕ್ತನ ಹೀರ್ತಾ ಇರುತ್ತೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ಇಷ್ಟೊಂದು ಇಲ್ಲಿ ಹಳ್ಳಿಗಳಲ್ಲಿ ಬ್ಲಡ್ ಕಡಿಮೆ ಆಗಿ ಬರ್ತಾರಲ್ಲ, ಮೆಜಾರಿಟಿ ಆಫ್ ದ ಟೈಮ್ ಜಂತುಳದಿಂದನೇ ಕಡಿಮೆ ಆಗಿರುತ್ತೆ. ಸೊ ವಿ ವಿಲ್ ಗಿವ್. ಎಲ್ಲರೂ ತಗೋಬೇಕಾ ಅದು? 1 ಡೋಸ್ ತಗೋಬೇಕಾಗುತ್ತೆ. ಚಿಕ್ಕ ಮಕ್ಕಳು ತಗೊಳ್ಳೇಬೇಕಾಗುತ್ತೆ 6 ತಿಂಗಳಿಗೊಮ್ಮೆ. ಚಿಕ್ಕ ಮಕ್ಕಳು. ದೊಡ್ಡವರಾದ್ಮೇಲೆ ಇದು ಒಂದ್ಸಲಿ ತಗೊಂಡು ಫೀಲ್ಸ್ ಫಾಲೋ ಅಪ್ ಅಷ್ಟೇ. ನಾವೇನು ರೆಗ್ಯುಲರ್ ಆಗಿ ಏನು ಕೊಡಲ್ಲ, ಎಲ್ಲ ಪೇಷಂಟ್ಗೆ ಏನು ಕೊಡಲ್ಲ. ಯಾರಾದರೂ ಮಕ್ಕಳು ಅಂದರೆ ಎಷ್ಟು ವರ್ಷದ ಕೆಳಗಿನವರು? ಅಂದರೆ 14 yearsವರೆಗೂ ಕೊಡ್ತಾ ಇರ್ತಾರೆ, ಕೊಡಬೇಕು. ಅವರೆಲ್ಲ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಚಪ್ಪಲಿ ಹಾಕೊಂಡಿರಲ್ಲ. ಸೊ ಆ ಥರದವ್ರಿಗೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಗೊತ್ತಿರಲ್ಲ, ಅಂದರೆ ಕಾಲಿಂದನೇ ಬಂದಿರುತ್ತೆ ಆ ಥರ. ಈಗ ಒಟ್ಟಿನಲ್ಲಿ ಮನುಷ್ಯನ ಬದುಕು ನಿಂತಿರೋದು ಹೊಟ್ಟೆ ಮೇಲೆ ಅಲ್ವಾ? ಬ್ರಹ್ಮಾಂಡ ಏನ್ ಹೇಳ್ತೀವಿ, ಆ ಹೊಟ್ಟೆನ ಚೆನ್ನಾಗಿ ಇಟ್ಕೊಂಡ್ರೆ ತಲೆನೂ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಈ ಜಂತುಳ ಪ್ರಾಬ್ಲಮ್ ತುಂಬಾ ಇರ್ತಿತ್ತು, ಬಟ್ ಈಗ ಕಡಿಮೆ ಆಗಿದೆ. ಯಾಕೆಂದ್ರೆ ಈಗೆಲ್ಲ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ, ಸ್ಯಾನಿಟೈಸೇಷನ್ ಇಂಪ್ರೂವ್ ಆಗಿದೆ. ಈಗ ಡಿಸೀಸ್ ಎಲ್ಲ ಶಿಫ್ಟ್ ಆಗ್ತಿದೆ, ಬೇರೆ ರೂಪ. ಒಂದು 10-15 ವರ್ಷ ಆಗಿತ್ತು ಅಂದ್ರೆ ಎಲ್ಲರಿಗೂ ಕೊಡ್ತಿದ್ರೆ ಈಗ ಟ್ರೀಟ್ಮೆಂಟ್. ಈಗ ಅದು ಅಷ್ಟು ಕೇಸಸ್ಗಳು ಬರಲ್ಲ, ಅದರಿಂದನೇ ಬರ್ತಿದೆ ಅಂತ ಹೇಳಕ್ ಬೇರೆ ಕಾರಣಗಳು ಇರ್ತವೆ. ಬೇರೆ ಬೇರೆ ಕಾರಣಗಳಿರುತ್ತೆ. ಆ ಕಾರಣಗಳನ್ನ ಕಂಡುಹಿಡಿದ್ಬಿಟ್ಟು ನೀವು ತಜ್ಞ ವೈದ್ಯರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀರಾ. ಹಾಗಾಗಿ ಈಗ ಗ್ಯಾಸ್ಟ್ರಿಕ್ ಅನ್ಕೊಂಡು ಮನೇಲೆ ಮಾತ್ರೆಗಳನ್ನ ತೆಗೆದುಕೊಂಡು ಅವರೇ ಸ್ವಂತ ವೈದ್ಯ ಮಾಡ್ಕೊಳ್ಳೋದಕ್ಕಿಂತ, ಮತ್ತೆ ಇನ್ನೊಂದು ಸರ್ ಎಲ್ಲದಕ್ಕೂ ಇದನ್ನ ಕುಡಿದ್ರೆ ಗ್ಯಾಸ್ಟ್ರಿಕ್ ಬರಲ್ಲ, ಇದನ್ನ ತಿಂದ್ರೆ ಬರಲ್ಲ, ಇದನ್ನ ತಿಂದ್ರೆ ಅದಾಗಲ್ಲ, ಆಮೇಲೆ ಮನೇಲಿ ಆ ಗಂಜಿ ಮಾಡಿ ಇದನ್ನ ಮಾಡಿ ಅದೆಲ್ಲ ವರ್ಕ್ ಆಗುತ್ತೆ ಸರ್? ನಮ್ಮಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಏನಂದ್ರೆ ಜಾಸ್ತಿ ಹುಳಿ ಪದಾರ್ಥಗಳು ತಿನ್ನಬಾರ್ದು, ಕಾಫಿ ಟೀ ಕಡಿಮೆ ಮಾಡಬೇಕು, ಆಲ್ಕೋಹಾಲ್ ಸ್ಮೋಕಿಂಗ್. ಹುಳಿ ಪದಾರ್ಥ ಅಂದ್ರೆ ಈಗ ಸಿಟ್ರಸ್ ಆಸಿಡ್ ಇರುವಂತದ್ದು, ಲೆಮನ್, ಟೊಮ್ಯಾಟೊ. ಮತ್ತೆ ಸಿಟ್ರಸ್ ಫ್ರೂಟ್ ತಿನ್ನಿ ಅಂತಿರಲ್ಲ ಸರ್? ಆಸಿಡಿಟಿ ಇದ್ದವರು ಅಂದ್ರೆ ಈಗ ಜಾಸ್ತಿ ಆಸಿಡಿಟಿ ಆಗಿದೆ ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ಹೇಳಕ್ ಆಗಲ್ಲ. ಟೊಮ್ಯಾಟೊ ಸ್ವಲ್ಪ ಹಾಕಿ ಹಾಕ್ತಾರೆ. ಕೆಲವೊಬ್ರು ನಿಂಬೆ ಹಣ್ಣು, ಕಿತ್ಲೆ ಹಣ್ಣು ಅಂತ ಇರ್ತಾರಲ್ಲ, ಅಂತವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಇಟ್ಸ್ ಸೆಲ್ಫ್ ಅನ್ ಆಸಿಡ್. ಆಸಿಡಿಟಿನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಐಟಮ್ಸ್ ತಿನ್ನಬಾರ್ದು, ತುಂಬ ಮಸಾಲ ಇರುವಂಥ ತಿನ್ನಬಾರ್ದು, ತುಂಬ ಖಾರ ಇರುವಂಥ ತಿನ್ನಬಾರ್ದು. ಮೋಸ್ಟ್ಲಿ ಸೊಪ್ಪು ಜಾಸ್ತಿ ತಿನ್ನಬೇಕು ಅಂಥವ್ರಲ್ಲಿ. ಸೊಪ್ಪು, ತರಕಾರಿ ಆ ಥರ ತಿನ್ನೋದಕ್ಕೆ ಇಂಪ್ರೂವ್ ಆಗುತ್ತೆ. ಮತ್ತು ಇನ್ನೊಬ್ರು ಎಲ್ಲ ಟೈಟ್ ಡ್ರೆಸ್ ಹಾಕೊಟ್ಟಿರ್ತಾರೆ, ಆ ಟೈಟ್ ಡ್ರೆಸ್ ಹಾಕೋಬಾರ್ದು, ಸ್ವಲ್ಪ ಲೂಸ್ ಆಗಿರಬೇಕು. ನೈಟ್ ಟೈಮು ಜಾಸ್ತಿ ಊಟ ಮಾಡಬಾರ್ದು, ಊಟ ಮಾಡೋದನ್ನ ಮನಗಬಾರ್ದು. ಅಟ್ಲೀಸ್ಟ್ 1 hour ಮನಗಬಾರ್ದು. ಮನಗಿರ್ಬೇಕಾದ್ರೆ ತಲೆ ಎತ್ತರವಾಗಿ ಇಟ್ಕೊಂಡು ಮನಗಬೇಕು. ಎಡದ ಮಗ್ಲಲ್ಲಿ ಮನಿಕೊಳ್ಳೋದು ಬೆಟರ್. ಎಡಭಾಗ. ಯಾಕೆಂದ್ರೆ ಸ್ಟ್ರೈಟ್ ಅಥವಾ ರೈಟ್ ಸೈಡ್ ಮಲಗಿದಾಗ ಆಸಿಡ್ ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಎಡದ ಕಡೆ ಮನಗಿದಾಗ ಮತ್ತೆ ತಲೆ ಎತ್ತರವಾಗಿದ್ದಾಗ ಆಸಿಡ್ ಅನ್ನನಾಳಕ್ಕೆ ಬರೋದು ಕಡಿಮೆ ಆಗುತ್ತೆ. ಅದರಿಂದನೂ ಸ್ವಲ್ಪ ಈ ತರದ ಲಕ್ಷಣಗಳು ಕಡಿಮೆ. ನಮ್ದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ತೂಕ ಕಡಿಮೆ ಮಾಡ್ಕೋಬೇಕು. ಆ ತೂಕ ಜಾಸ್ತಿ ಇದ್ದಾಗ ಸ್ಪಿಂಕ್ಟರ್ ಲೂಸ್ ಆಗುತ್ತೆ, ಅವಾಗ ಆಸಿಡ್ ಮೇಲ್ಗಡೆ ಬರ್ತಾ ಇರುತ್ತೆ. ಸೊ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋದು ಮೇನ್ ಆಗಿ ಆಸಿಡ್ ಸೆಕ್ರೇಷನ್ ಕಡಿಮೆ ಆಗಲಿ ಅಂತ ಅಷ್ಟೇ.
ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಂದರೆ ಅದ್ರದ್ದು ಮೇನ್ ಫಂಕ್ಷನ್ ಏನಂದರೆ ಆ್ಯಸಿಡ್ ಸೆಕ್ರೇಷನ್ ಕಡಿಮೆ ಮಾಡೋದು ಅಂತ ಅಷ್ಟೇ. ಅದು ಟೆಂಪ್ರರಿ ಆಗಿರುತ್ತೆ. ಓವರ್ ದ ಲಾಂಗ್ ಟೈಮ್ ಬೇಕು ಅಂದರೆ ನೀವು ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಪ್ರೋಟೀನ್ ತಿನ್ನಿ, ಪ್ರೋಟೀನ್ ಕಡಿಮೆ ಇದೆ ಅಂತಾರೆ. ಪ್ರೋಟೀನ್ ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಆಗ್ತಲ್ಲ ಸರ್? ಕಾಳು ಬೇಳೆ ಎಲ್ಲ ತಿಂದವ್ರಿಗೆ ಕೆಲವ್ರಿಗೆ ತಡೆಯೋಕ್ಕೆ ಆಗಲ್ಲ ಅದು ಒಬ್ಬೊಬ್ರಿಗೆ ಬ್ಲೋಟಿಂಗ್ ಆಗುತ್ತೆ. ದೇ ಆರ್ ಸಮ್ ಫುಡ್ ಅಲರ್ಜಿಕ್ ಟು ಇಟ್. ಅಂದರೆ ಒಬ್ಬೊಬ್ಬರು ಬಾಡಿ ಒಂದೊಂಥರ ಇರುತ್ತೆ. ಅದು ಯಾವ ಫುಡ್ ಇಂದ ಆಗ್ತಿದೆ ಅನ್ನೋದು ಅವರು ಕಂಡುಹಿಡ್ಕೋಬೇಕು. ಅದಾದ್ಮೇಲೆ ದೆನ್ ಯು ಹ್ಯಾವ್ ಟು ಚೇಂಜ್ ದ ಡಯಟ್. ಎಲ್ಲರಿಗೂ ಒಂದೇ ತರ ಡಯಟ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಅವರವರ ದೇಹಕ್ಕೆ ಯಾವುದು ಹಿಡಿಸುತ್ತೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಗೊತ್ತಾಗುತ್ತೆ. ಈ ಫುಡ್ ತಿಂದಿದ್ದೆ, ಈ ಟೈಮಲ್ಲಿ ಈ ತರ ಆಯ್ತು ಅಂತ. ಆ ತರ ಆದಾಗ ಕೆಲವೊಬ್ರಿಗೆ ವೀಟ್ ಅಲರ್ಜಿ ಇರುತ್ತೆ, ವೀಟ್ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೊ ಆ ತರ ಫುಡ್ನ ಅವಾಯ್ಡ್ ಮಾಡ್ಕೋಬೇಕು. ತುಂಬ ಧನ್ಯವಾದಗಳು ಸರ್. ಇದುವರೆಗೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾ ಹೇಗೆ ಅದನ್ನು ಹೆಚ್ಚು ಮಾಡ್ಕೋಬೇಕು ಮತ್ತು ಅದರಿಂದ ನಮ್ಮ ದೇಹಕ್ಕೆ ಏನೇನು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಹೊಟ್ಟೆಗೆ ಅಗತ್ಯವಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಂದ ದೇಹಕ್ಕಾಗುವ ಅನುಕೂಲಗಳು ಹಾಗೂ ಆ ಬ್ಯಾಕ್ಟೀರಿಯಾಗಳ ಸಂರಕ್ಷಣೆ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಅಭಿಷೇಕ್ SY. ಇವರೊಂದಿಗೆ ಸುಜಾತ F. ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ F. ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.